ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ. ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವಿನ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ನಾನ್ ಫಿಲ್ಮಿ ಕ್ಲಾಸಿಕಲ್, ಸಂಪ್ರದಾಯ ಸಂಗೀತ ಸಿನಿಮಾಗಳಲ್ಲಿ ಇರದ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದಕ್ಕೆ ಶ್ವೇತಾ ಬರ್ತಾ ಇದ್ದಾರೆ. ಪ್ಲೀಸ್ ಜಾಯಿನ್ ಯುವರ್ ಹ್ಯಾಂಡ್ಸ್ ಅಂಡ್ ವೆಲ್ಕಮ್ ಹರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು DS ಶ್ವೇತಾ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ತ್ಯಾಗರಾಜರ ರಚನೆಯ ಮನಸ ಎಟುಲೋರ್ತುನೆ ಕೃತಿಯನ್ನು ಹಾಡುತ್ತಿದ್ದೇನೆ. ರಾಗ ಮಲೆಯ ಮಾರುತ, ರೂಪಕ ತಾಳ. मनसा एटुलोर्तुने मनसा एटुलोर्तुने मनसा एटुलोर्तुने मनसा एटुलोर्तुने ना मनविनिचे कोनवे मनसा एटुलोर्तुने ना मनविनिचे कोनवे मनसा एटुलोर्तुने ने दिनकर कुलभूषणुनि दिनकर कुलभूषणुनि दीनुडवै भजन जेसि दिनमुगडुपु मनिन नीवु दिनवदेल गुणविहीन मनसा एटुलोर्तुने ना मनविनिचे कोनवे मनसा एटुलोर्तुने ने कलिलो राजस तामस गुणमुलु गलवारी चली कलिलो राजस तामस गुणमुलु गलवारी चली कलिलो राजस तामस गुणमुलु गलवारी चली मी कलिलो राजस तामस गुणमुलु गलवारी चली मी कलिलो दानि दानि दाग पद कलिलो सरि नि सा स దని పద ద సరి ని సా స సా ని ద పద కలిలో దని సా స సా స రి రి సా స సా స దని సా స సా స రి రి సా స సా స దని స రి రి స దని స గరి స దని స రి రి స దని స రి రి స దని ని స గరి రి స ప గ గరి గరి రి స గ గరి స ని ద రి స ని ద ప స సా ని ద ప గ గ గరి స ని ద రి రి స ని ద ప స సా ని ద ప గ గ గ గ గరి స ని ద రి 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 స ని ద ప స సా ని ద ప గ స స స స రి క ప ద కలిలో రాజస తామస గుణములు గలవారి చలి కలసి మెలసి తిరుగుచు మరి కాలము గడపగనే సులభముగా కడతేరను సూచనులను తెలియజేయు ఇలను త్యాగరాజు మాట వినవదేల గుణవిహీన మనసా ఎటులోర్తునే నా మనవినిచ్చే
ಶ್ವೇತಾ, ಡ್ಯಾನ್ಸು ಅಭ್ಯಾಸ ಮಾಡ್ತಾ ಇದೀಯಾ? ಸರ್. ನನಗೆ ಸ್ವಲ್ಪ ಅಂದಾಜು ಮಾಡಿದೆ, ನಿನ್ನ ಹಾವಭಾವದಲ್ಲೇ ಗೊತ್ತಾಯ್ತು. ಇದು ಶ್ರುತಿಯನ್ನು ಇನ್ನೂ ಸ್ವಲ್ಪ ನೀನು ಜಾಸ್ತಿ ಇಟ್ಕೊಂಡ್ರೆ ತೊಂದರೆ ಆಗುತ್ತಾ? ನನಗನ್ನಿಸ್ತು ನೀನು ಮೇಲಿನ ಪಂಚಮವನ್ನ ಪಾವನ್ನ ಜಸ್ಟ್ ಬ್ರಷ್ ಮಾಡಿ ಬಂದೆ. ಹೀಗಾಗಿ ನನಗನ್ಸುತ್ತೆ ಇದನ್ನ ಇನ್ನು ಸ್ವಲ್ಪ ಏರ್ಸಬಹುದು ಅನ್ನೋದು ಶ್ರುತಿ. ಯಾಕೆಂದ್ರೆ ಸಾದಿಂತ ಕೆಳಗಡೆ ಕಷ್ಟಪಡ್ತಾ ಇದೆಯಾ? ಅದು ನಾ ಮೊದ್ಲು ಹೇಳದನ್ನೇ ಈಗಲೂ ಹೇಳ್ತಾ ಇದ್ದೇನೆ. ಮೊದ್ಲು ಯಾವುದೋ ಕ್ಯಾಂಡಿಡೇಟ್ ಹೇಳಿದ ಅದೇ ಮಾತನ್ನೇ. ಚೆನ್ನಾಗಿದೆ. ಬೇಸಿಕಲಿ ನಿನ್ನ ಬಹಳ ಒಳ್ಳೆ ವಾಯ್ಸ್ ಇದೆ ನಿನಗೆ, ನೋ ಡೌಟ್. ತಾಳ ಬಾಕಿ ಸ್ವರದಲ್ಲೆಲ್ಲ ಪಕ್ಕ ಇದೆಯಾ, ಏನು ಸಂಶಯ ಇಲ್ಲ. ಸಾಕಷ್ಟು ಪರಿಶ್ರಮನೂ ಇದೆ ನಿನಗೆ ಈ ವಿಭಾಗದಲ್ಲಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. మనసాయటులోర్తునే మనసాయటులోర్తునే ನೇ ಅಂಟು ಸಪರೇಟ್ ಆಗಿ ಅಂತೂ ನೇ ಹಾಡಬಾರ್ದು. ಏರ್ತೂನೇ ಹಾಡಿದ್ರೆ ಸಾಕು. ಇದು ಕೇಳಿದ ತಕ್ಷಣ ನಮ್ಮ ಪಿತೃಮೂರ್ತಿ ಜ್ಞಾಪಕ ಬಂದ್ರೆ ನನಗೂ. ನಮ್ಮ ತಂದೆಯವರು ಅವರು 20 ವರ್ಷ ಉಂಚ ವೃತ್ತಿ ಮಾಡಿ ಡೈಲಿ ನಗರ ಸಂಕೀರ್ತನೆಗೆ ಹೋಗೋದು. ಯಾರು ಏನೇನು ಕೊಡ್ತಾರೆ ಅದನ್ನ ಇಟ್ಕೊಂಡು 20 ವರ್ಷ ತ್ಯಾಗರಾಜ ಆರಾಧನೋತ್ಸವ ನಡೆಸಿದ್ರು ನೆಲ್ಲೂರಿನಲ್ಲಿ. ಆ ಪುಣ್ಯನೇ ನನಗೆ ಸಿಗಿದೆ. ಇಷ್ಟು ನನಗೆ ಅದರಲ್ಲಿ ಅವರು ಮಹಾಪುಣ್ಯವಂತರು. ಅವರು ತ್ಯಾಗರಾಜ ಭಿಕ್ಷು ಅಂತಾನೆ ಅವ್ರ ಹೆಸರನ್ನು ಇಟ್ಕೊಂಡ್ರು. ತ್ಯಾಗರಾಜ ಭಿಕ್ಷು ಸಾಂಬಮೂರ್ತಿ ಅಂತಾನೆ ಇಟ್ಕೊಂಡ್ರು ಅವರು. ಅರ್ಲಿ ಮಾರ್ನಿಂಗ್ ಅವ್ರು ಹೋಗುವಾಗ ಇದು ಮೊದಲನೆಯ ಕೀರ್ತನೆ ಅವರು ಹಾಡೋದು. ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಮನಸಾಯಟುಲೋರ್ತುನೆ ಹಾಡುವಾಗ ನಮ್ಮ ಅಮ್ಮ ಬಂದು ಮೊದಲನೆಯ ಭಿಕ್ಷೆ ಕೊಡೋದು ಅವರು. ಈ ದಿನಕ್ಕೆ ಏನಾದರೂ ನಾನು ಶ್ರುತಿಪೂರ್ವಕವಾಗಿ ನಾನು ಹಾಡ್ತಾ ಇದ್ದೀನಿ ಅಂದ್ರೆ ಆ ಮಹಾನುಭಾವರ ಆಶೀರ್ವಾದ, ಅವರು ಮಾಡಿದ ಪುಣ್ಯ. ಇಷ್ಟು ಅದ್ಭುತವಾದ ವಿಷಯಗಳು ಅರ್ಥಪೂರ್ಣವಾಗಿ ನೀವು ಹಾಡ್ತಾ ಇದೀಯಾ. ತುಂಬಾ ಆನಂದವಾಯ್ತಮ್ಮ, ಧನ್ಯೋಸ್ಮಿ. ಇವತ್ತಿನ ಈ ವಿಶೇಷ ಸಂಚಿಕೆ ಮತ್ತೆ ನಾನು ಬಹಳ ಖುಷಿ ಪಡುತ್ತೆ. ಯಾಕಂದ್ರೆ ಮೂಲ ಶಾಸ್ತ್ರೀಯ ಸಂಗೀತದ ಬುನಾದಿಯನ್ನ ಮತ್ತೆ ನೀವು ಮುಟ್ಟು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದು. ಆಮೇಲೆ ಇದರಲ್ಲೇನು ಅಂದ್ರೆ ಸಿನಿಮಾ ಹಾಡುಗಳಿಗಾದ್ರೆ ಮತ್ತೆ ಯಾವ್ದಕ್ಕಾದ್ರೆ ಒಂದು ರೀತಿ ಬಂಧನ ಇದೆ. ಅಲ್ಲಿ ನೀವು ಅಲ್ಲಿ ತರನೇ ಹಾಡಬೇಕು ಅನ್ನುವಂತ ಒಂದು ಅಪ್ಪಣೆ ಇದೆ, ಅಲ್ಲಿ ಆಂತರಿಕ ಅಪ್ಪಣೆ ಇರುತ್ತೆ. ಅದು ಡಿವೇಟ್ ಆದ್ರೆ ಅದು ಸ್ವಲ್ಪ ಹಾಗೆ ಹೇಗೆ ಅಂತೀವಿ. ಆದ್ರೆ ಇದು ಹಾಗಲ್ಲ. ಇಲ್ಲಿ ನಿಮಗೆ ಒಂದು ಮುಕ್ತವಾದ ಅವಕಾಶ ಇದೆ. ತುಂಬಾ ಚೆನ್ನಾಗಿ